ಎಲ್ರಿಗೂ ನಮಸ್ಕಾರ ರೀ. ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತಿನ ರೆಸಿಪಿ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾರು ಅಂಥೇಳಿ ಕರಿತೇವ್ರಿ. ನೀವೇನಂತ ಕರಿತೀರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮಜ್ಜಿಗೆ ಆರೋಗ್ಯಕ್ಕೆ ಒಳ್ಳೇದು ಅಂಥೇಳಿ ಎಲ್ಲರಿಗೂ ಗೊತ್ತರಿ. ಆದ್ರೆ ಕೆಲವೊಬ್ಬರಿಗೆ ಮಜ್ಜಿಗೆ ಕುಡಿದ್ರೆ ಶೀತ ಆಕತಿ ಅಂತ ಹೇಳ್ತಾರೆ. ಆದ್ರೆ ಮಜ್ಜಿಗೆಗೆ ಏನಾರು ಒಂದು ರೆಸಿಪಿ ಮಾಡ್ಕೊಂಡು ಊಟ ಮಾಡ್ಬೇಕಂಥೇಳಿ ಎಲ್ಲರಿಗೂ ಅನ್ನಿಸ್ತಾನೆ ಇರ್ತೈತ್ರಿ. ಹಾಗಿದ್ರೆ ಇವತ್ತು ತುಂಬಾ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಮಜ್ಜಿಗೆ ಹುಳಿ ಮಾಡೋದು ಹೆಂಗೆ, ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಂಥೇಳಿ ನಾನು ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೇನೆ ರೀ. ಜಾಸ್ತಿ ಏನು ಟೈಮಿಂಗ್ಸ್ ಆಗಂಗಿಲ್ಲ, ಜಸ್ಟ್ ಒಂದು 10ರಿಂದ 15 ನಿಮಿಷದೊಳಗೆ ಈ ಸಾಂಬಾರು ರೆಡಿ ಆಗಿಬಿಡ್ತೈತೆ ರೀ. ಜಸ್ಟ್ ಸ್ವಲ್ಪ ಒಂದು ಅರ್ಧ ಗಂಟೆಯಿಂದ 1 ತಾಸು ಮುಂಚೆ ಅಕ್ಕಿ ನೆನೆಸಿಟ್ಕೊಂಡಿದ್ರೆ 10ರಿಂದ 15 ನಿಮಿಷದ ಸಾರು ರೆಡಿ ಆಗುತ್ತೆ. ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಂದ್ರೆ ಒಂದು ಬೌಲಷ್ಟು ಮೊಸರು ತೊಗೊಂಡಿನಿ. ಹಂಗೆ ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿ, ಒಂದೆರಡು ಮೀಡಿಯಮ್ ಸೈಜ್ದು ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು ಚಮಚದಷ್ಟು ಎಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಎಸಳಷ್ಟು ಕರಿಬೇವು, 2 ಚಮಚದಷ್ಟು ಅಕ್ಕಿನ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ನಾನು ನೆನೆಸಿಟ್ಕೊಂಡಿನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಪೀಸಸ್, ಹಸಿ ಕೊಬ್ಬರಿ ತೊಗೊಳ್ರಿ, ಭಾಳ ರುಚಿ ಆಕತಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಏನೇನೆಲ್ಲ ಪದಾರ್ಥಗಳು ತೊಗೊಂಡಿದ್ದೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಹಾಕ್ಕೊಂಬಿಡಣ್ರಿ. ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿನ ಹಾಕೇಳ್ರಿ. ಅಂದ್ರೆ ಹಸೆಂಬ್ರಾಗಲಿ ಈ ಮಜ್ಜಿಗೆ ಹುಳಿ ಆಗಲಿ ಸ್ವಲ್ಪ ಸ್ಪೈಸಿ ಆಗಿತ್ತಂದ್ರೆ ಊಟ ಮಾಡೋದಕ್ಕೆ ಭಾಳ ಮಜವಾಗಿರ್ತೈತಿ. ನಾನು ತೊಗೊಂಡಿರೋ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಖಾರ ಇರಲಿಲ್ಲ ಅಂಥೇಳಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣ್ಸಿನ್ಕಾಯಿನ ತೊಗೊಳ್ರಿ. ಮತ್ತು ಕೊಬ್ಬರಿ ತೊಗೊಳ್ಬೇಕಾದ್ರೂ ಅಷ್ಟೇ ರೀ, ಸ್ವಲ್ಪ ಹಸಿ ಕೊಬ್ಬರಿ ತೊಗೊಳ್ರಿ, ರುಚಿ ಜಾಸ್ತಿ ಅಂತ ಹೇಳಿ ಅಷ್ಟೇ. ಈಗ ಅದನ್ನೆಲ್ಲ ಪದಾರ್ಥಗಳನ್ನ ಹಾಕಿ ಹಂಗೆ ಅಕ್ಕಿನೂ ಕೂಡ ಹಾಕ್ಕೊಂಡ್ಬಿಡ್ತೀನಿ ರೀ. ನಾನು ನೀರಿನ ಸಮೇತನ ಅಕ್ಕಿ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅಕ್ಕಿ ನೆನೆಸುವಾಗಲೇ ನಾನು ಒಂದೆರಡು ಟೈಮು ನೀಟಾಗಿ ಅಕ್ಕಿನ ವಾಶ್ ಮಾಡಿನ ನೆನೆಸಿದ್ದೆ. ಮಾಮೂಲು ಅಕ್ಕಿ ನೀವು ಊಟ ಮಾಡೋವಾದ್ರೂ ನೆನೆಸ್ಬೋದು ರೀ, ಇಲ್ಲ ಅಂತಂದ್ರೆ ರೇಷನ್ ಅಕ್ಕಿ ಇರ್ತೈತಲ್ಲ ರೀ, ಅದನ್ನು ಒಂದು 2 ಚಮಚದಷ್ಟು ನೆನೆಸಿದ್ರೆ ಸಾಕಾಕೈತಿ. ಈಗ ನೀರಿನ ಸಮೇತನ ಹಾಕ್ಕೊಂಡೇನೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಕೂಡ ಬೇಕಾಕತಿ, ಆ್ಯಡ್ ಮಾಡ್ಕೊಂಬಿಡೋಣ. ಹಂಗೆ ತೊಗೊಂಡಿರ್ತಕ್ಕಂಥ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಏನಿತ್ತು ಅದನ್ನು ಕೂಡ ಆ್ಯಡ್ ಮಾಡಿ ಈಗ ಇದನ್ನು ನೈಸಾಗಿ ರುಬ್ಕೊಂಬಂದ್ಬಿಡಣ್ರಿ, ಒಂದು ಪೇಸ್ಟ್ ರೆಡಿ ಮಾಡ್ಕೊಂಬಂದ್ಬಿಡಣ್ರಿ. ಈ ಕಡೆಗೆ ನಾನು ಒಂದು ಬಾಣಲೆ ಇಟ್ಕೊಂಡೇನಿ. ಆ ಬಾಣಲೆಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಬಿಡೋಣ. ಸಾಸಿವೆ ಜೀರಿಗೆ ಚಿಟಪಟ ಅಂತಲ್ಲ ಅಂತಂದ್ರೆ ಇದಕ್ಕೆ ಒಂದೆರಡು ಸಳಷ್ಟು ಕರಿಬೇವು ತೊಗೊಂಡಿದ್ವಿ, ಅದನ್ನು ಕೂಡ ಹಾಕ್ಕೊಂಬಿಡೋಣ. ಸಾಸಿವೆ ಕರಿಬೇವು ಎಲ್ಲ ಚಿಟಪಟ ಅಂದಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ತೊಗೊಂಡಿನಿ. ನಾನು 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಮೀಡಿಯಮ್ ಆಗಿನ ಕಟ್ ಮಾಡಿ ಇಟ್ಕೊಂಡೇನಿ. ತೀರ ಸಣ್ಣಕ್ಕೆ ಬೇಡ, ಹಂಗಂತ ಅತಿ ದೊಡ್ಡಕ್ಕೂ ಬೇಡ್ರಿ, ಮೀಡಿಯಮ್ ನಾವು ಈ ಒಗ್ಗರಣೆ ಮಾಡ್ಬೇಕಾರೆಲ್ಲ ಕಟ್ ಮಾಡಿ ಇಟ್ಕೊಂತವಲ್ಲ ಹಂಗೆ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡ್ರಿ. ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಂಬಿಡಣ್ರಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೆ. ಅದೆರಡು ಟೊಮೊಟೊ ಹಣ್ಣನ್ನು ಹಾಕಿ ಇದು ಕೂಡ ಸಾಫ್ಟ್ ಆಗೋ ಮಟ್ಟ ಬೇಯಿಸ್ಕೊಳ್ರಿ. ಟೊಮೊಟೊ ಹಣ್ಣು ಬೇಗ ಸಾಫ್ಟ್ ಆಗ್ಬೇಕಂತಂದ್ರೆ ನಾವಿಲ್ಲಿ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಬಿಡಣ್ರಿ. 1 ಚಿಟಿಕೆಯಷ್ಟು ಉಪ್ಪು ಹಾಕಿ ಇದನ್ನು ಕೂಡ ಮೆತ್ತಗಾಗೋ ತನಕ ಬೇಯಿಸ್ಕೊಂಬಿಡೋಣ. ಈಗ ಟೊಮೊಟೊ ಹಣ್ಣು ಕೂಡ ಮೆತ್ತಗಾಗಿತ್ತು. ಈಗ ಇದಕ್ಕೆ ರುಬ್ಕೊಂಡಿರೋಂಥ ಪೇಸ್ಟ್ ಹಾಕ್ಕೊಂಬಿಡಣ್ರಿ. ಇದನ್ನು ಮಿಕ್ಸಿ ಜಾರನ್ನ ತೊಳ್ಕೊಂಡು ನೀರು ಹಾಕ್ಕೊಂಬಿಡ್ತೀನಿ. ಪೇಸ್ಟ್ ಹಾಕಿದಾಗ ನೀವು ಗ್ಯಾಸ್ ಫ್ಲೇಮ್ ಏನೈತೆ ನೋಡ್ರಿ ಅದನ್ನು ಸ್ವಲ್ಪ ಸಣ್ಣಕ್ಕನೆ ಇಟ್ಬಿಡ್ರಿ. ಯಾಕಂದರೆ ಇದಕ್ಕೆ ನಾವು ಅಕ್ಕಿ ಹಾಕಿರೋ ಕಾರಣ ನಾವೇನಾರು ಪೇಸ್ಟ್ ಹಾಕಿದ ತಕ್ಷಣ ಅದು ತಳ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ. ಹಾಗಾಗಿ ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಂಡು ಸಣ್ಣ ಉರಿ ಒಳಗನ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಅಂದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಹಸಿ ಮೆಣ್ಸಿನ್ಕಾಯಿ ಮತ್ತು ಹಸಿ ಕೊಬ್ಬರಿ ಏನು ಹಾಕಿದ್ವಿ ಅದರದ್ದೆಲ್ಲ ಸ್ಮೆಲ್ ಹೋಗೋ ತನಕ ಇದನ್ನು ಕುದಿಸ್ಕೊಂಬಿಡಣ್ರಿ. ಸಣ್ಣ ಉರಿ ಒಳಗನ ಚೆನ್ನಾಗಿ ಕುದಿಸ್ಕೊಳ್ರಿ. ನೋಡಿರಿ ಈಗ ಸೈಡೆಲ್ಲ ಬಬಲ್ಸ್ ಥರ ಬಂದು ಸ್ವಲ್ಪ ಎಣ್ಣೆ ಬಿಟ್ಕೊಳತ್ತೈತ್ರಿ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿ. ಮಧ್ಯೆ ಮಿಕ್ಸ್ ಮಾಡಿರಿ, ಕಂಟಿನ್ಯೂ ಅಂತ ಏನಿಲ್ಲ. ಬಟ್ ಈ ತಳ ಹಿಡಿಯೋದಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ. ತಳ ಹಿಡಿತಂದ್ರೆ ಟೇಸ್ಟ್ ಹಾಳಾಗ್ಬಿಡ್ತೈತಿ. ನೆಕ್ಸ್ಟ್ ಇದಕ್ಕೆ 1 ಬೌಲಷ್ಟು ಮೊಸರು ತೊಗೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು 1 ಬೌಲಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡಿನಿ. ಇಷ್ಟು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಕ್ನೆಸ್ ನೋಡ್ಕೊಂಡು ನೀರು ಹಾಕೋಣಕ್ಕೆ ಬರ್ತೈತ್ರಿ. ಭಾಳ ತಿಕ್ನೆಸ್ ಆಗಿತ್ತಂದ್ರೆ ಇದಕ್ಕೆ ಇನ್ನೊಂದು ಬೌಲಷ್ಟು ನೀರನ್ನ ಆ್ಯಡ್ ಮಾಡಿ ನೀವು ರೆಡಿ ಮಾಡ್ಕೋಬೋದ್ರಿ. ನನಗಿಲ್ಲಿ ಇನ್ನೂ 1 ಬೌಲ್ ನೀರು ಬೇಕಂತ ಅನ್ಸಕತ್ತಿತ್ತು. ಟೋಟಲಾಗಿ 1 ಬೌಲ್ ಮೊಸರಿಗೆ 2 ಬೌಲ್ ನೀರು ಹಾಕೀನಿ. ಅದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಬಿಡಣ್ರಿ. ಮಿಕ್ಸ್ ಕೊಟ್ಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸಿದ್ವಿ ಅಂತಂದ್ರೆ ಮಜ್ಜಿಗೆ ಸಾಂಬಾರು ರೆಡಿ ಆಕೈತ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿರಿ. ಇದ್ರಾಗೇನು
ಹೆವಿ ಮಸಾಲೆ ಹುರ್ಕೋಬೇಕು ರುಬ್ಕೋಬೇಕಂತ ಏನಿರಂಗಿಲ್ಲ. ಒಂದು 10-15 ನಿಮಿಷದಾಗ ಈ ಸಾಂಬಾರು ರೆಡಿ ಆಗಿಬಿಡ್ತೈತಿ. ಊಟಕ್ಕಂತೂ ಸಖತ್ ಟೇಸ್ಟಿಯಾಗಿರ್ತೈತಿ ರೀ. ನನಗೆ ಇದು ಭಾಳ ಇಷ್ಟ. ಎದಕ್ಕಂತಂದ್ರೆ ಮುದ್ದೆ ಒಳಗಂತೂ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗೆ ಬಂತ ಅಂತ ಹೇಳ್ರಿ. ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೆ. ನೋಡಿರಿ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಲಾಸ್ಟಿಗೆ ಫೈನಲ್ ಟಚಪ್ ಗೊತ್ತೈತಲ್ರಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಬಿಡೋಣ್ರಿ. ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ಸಟ್ಟಾಗಿ ಸ್ವಲ್ಪ ತಣ್ಣಗಾಗ್ಬೇಕಂತ ಹೇಳಿ ಅಷ್ಟೇ. ಈಗ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳತ್ತೇನೆ ರೀ. ನಿಮಗೆ ಈ ರೆಸಿಪಿ ಹೆಂಗೆ ಅನ್ನಿಸ್ತು, ಇಷ್ಟ ಆಯ್ತಾ? ಒಂದು ವೇಳೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ಅದನ್ನು ಕೂಡ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಂಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ. ಈ ಒಂದು ರೆಸಿಪಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು ಕೂಡ ಮರಿಬೇಡ್ರಿ. ಹಂಗೆ ನನ್ನ ಕನಸು ಅಂಥೇಳಿ ಫೇಸ್ಬುಕ್ ಪೇಜ್ ಐತಿ, ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಜೋಡಿ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡತ್ತೇನೆ. ಸಿಗೋಣ್ರಿ ನೆಕ್ಸ್ಟ್ ರೆಸಿಪಿ ಜೋಡಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.